ನಮ್ದು ಟೀಮ್ ಪ್ರಚಾರ ಏನು ಆರಂಭ ಮಾಡಿದಲ್ಲ, ಆರಂಭ ಮಾಡಿದಾಗಿಂದನು ದಿನೇ ದಿನಕ್ಕೆ ಪ್ರಚಾರದ ರಂಗು ಹೆಚ್ಚಿನದಾಗಿ ಜನಸ್ಪಂದನೆ ನಮಗೆ ಸಿಗ್ತಾ ಇದೆ. ಆರಂಭ ಮಾಡಿದಿಂದ ಇಲ್ಲಿವರೆಗೂ ಇವತ್ತಿಗೆ ನಾಳೆಗೆ ಕೊನೆ ದಿವಸ ಪ್ರಚಾರ ಆರಂಭ, ನಾಳೆಗೆ ಪ್ರಚಾರ ಮುಕ್ತಾಯಗೊಳ್ತಾ ಐತಿ. ನಾವು ಆರಂಭ ಮಾಡಿದ್ರಿಂದ ಇಲ್ಲಿ ಮಠ ಜನಸ್ಪಂದನೆ ದಿನೇ ದಿನಕ್ಕೂ ಜಾಸ್ತಿ ಆಗ್ತಾ ಐತಿ. ಜನದು ಅಭಿಪ್ರಾಯ, ಒಲವು, ಅವರ ಪ್ರೀತಿ ವಿಶ್ವಾಸ ನೋಡಿದ್ರೆ ಇವತ್ತು ಕಾಂಗ್ರೆಸ್ ಒಂದು 35,000 40,000 ಅಂತರದಲ್ಲಿ ಗೆಲ್ಲದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹಳ ಜನ ಈ ಪಂಚ ಗ್ಯಾರಂಟಿಗಳು ತಗೊಂಡ್ರ ಬಗ್ಗೆ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಇದಾರೆ. ಈ ಸಲ ನಮಗೆ ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿ ಕೊಟ್ಟಿದೆ, ನಮಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿದೆ. ಹಂಗಾಗಿ ಇವತ್ತು ಮಹಿಳಾ ಮತದಾರರಿರ್ಬೋದು, ಅನೇಕ ಯುವಕರು ಇವತ್ತು ಸೇರ್ಪಡೆ ಆಗೋದಿರ್ಬೋದು. ಇವತ್ತು ಸ್ವಯಂ ಪ್ರೇರಣೆಯಿಂದ ಬಂದು ನಾವು ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಕ್ರಮ ಸಂಖ್ಯೆ 3 ಸಮರ್ಥ ಶಾಮನೂರಿಗೆ ವೋಟ್ ಮಾಡ್ತೇವೆ ಅಂತಂದು ಅವರು ಒಂದು ಆ ಸಂತೋಷ ನಗುಮುಖದಿಂದ ಹೇಳ್ತಾರೆ. ನೋಡಿದ್ರೆ ಇವತ್ತು ಬಹಳ ಅಂತರದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದ್ರಲ್ಲಿ ಅನುಮಾನನೇ ಇಲ್ಲ ಅಂತ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಕಾಂಗ್ರೆಸ್ ಶಕ್ತಿ ಏನು ಅನ್ನೋದು ಅಲ್ಪಸಂಖ್ಯಾತರಿಗೆ ಗೊತ್ತಿದೆ. ಇವತ್ತು ಕಣದಲ್ಲಿ ಅಭ್ಯರ್ಥಿಗಳು ಎಷ್ಟೇ ಜನ ಇರ್ಬೋದು, ಆದ್ರೆ ಇಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರೆ ನಮಗೆ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡ್ದಂಗಾಗುತ್ತೆ ಅಂತಂದು ಅವ್ರಿಗೂ ಕೂಡ ಗೊತ್ತಿದೆ. ಸುಮ್ಮನೆ ಅಲ್ಲಲ್ಲಿ ಸ್ವಲ್ಪ ವೋಟ್ ಹಾಕೊಂಡು ವೋಟ್ ಹಾಳು ಮಾಡ್ಕೊಂಡು ಬೇರೆ ಒಂದು ಪಕ್ಷಕ್ಕೆ ಗೆಲ್ಲಕ್ಕೆ ಅವರು ಕೂಡ ಅವಕಾಶ ಮಾಡಿಕೊಡಲ್ಲ. ಯಾವತ್ತೂ ಕೂಡ ಅವರು ಕಾಂಗ್ರೆಸ್ ಬಿಟ್ಕೊಟ್ಟಿಲ್ಲ, ಮುಂದೂ ಕೂಡ ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಅವ್ರಿಗೆ ಗೊತ್ತಿದೆ, ನಾವು ಅವರಿಗೆ ಪಕ್ಷೇತರಿಗೆ ಅಭ್ಯರ್ಥಿ ಹಾಕಿದ್ರೆ ನಮ್ಮ ವೋಟ್ಗಳು ಎಲ್ಲೇ ಒಂದ್ ಕಡೆಗೆ ವ್ಯರ್ಥ ಆಗುತ್ತೆ. ಕಾಂಗ್ರೆಸ್ಗೆ ಹಾಕಿದ್ರೆ ಆ ಯೋಜನೆ ಪಂಚ ಗ್ಯಾರಂಟಿ ತಗೊಂಡದಕ್ಕೂ ಅದು ಸಾರ್ಥಕ ಆಗುತ್ತೆ, ಅವ್ರು ಬೆಂಬಲಿಸ್ತಾರಂತ ಒಂದು ನಂಬಿಕೆ, ಅದರಲ್ಲಿ ಯಾವುದೇ ತರ ಅನುಮಾನ ಇಲ್ಲ. 100ಕ್ಕೆ 95% ಜನ ಪಂಚ ಗ್ಯಾರಂಟಿ ತಗೊಂಡಾರ. ನಮಗೆ ಬಂದಿಲ್ಲ ಅಂತಂದು ಯಾರು ಹೇಳ್ತಾ ಇಲ್ಲ. ಕೆಲವೊಬ್ರು ಅಪ್ಲೈ ಮಾಡಿದ್ರೆ ಬಂದಿರಕ್ಕಿಲ್ಲ, ಅಪ್ಲೈ ಮಾಡಿದ್ರಂತೂ ಎಲ್ಲರಿಗೂ ಸಿಕ್ಕಿದೆ ಅದಂತ ಹೇಳ್ಯಾರ. ನಾವು ಅಪ್ಲೈ ಮಾಡಿ ಸಿಕ್ಕಿಲ್ಲ ಅನ್ನೋರು ಯಾರು ಹೇಳಿಲ್ಲ. ಸರ್, ನಾವು ಅಪ್ಲೈ ಮಾಡಿಲ್ಲ ಅಂದ್ರೆ ಅದು ಏನು ಮಾಡಕ್ಕಲ್ಲ. ಅಪ್ಲೈ ಮಾಡಿದ್ರಂತ 95% ರೀಚ್ ಆಗಿದೆ. ದಾವಣಗೆರೆ ನಾರ್ತ್ ಇತ್ತೀಚೆಗೆ ಡೆವಲಪ್ಮೆಂಟ್ ಆಗಿರತಕ್ಕಂಥ ಏರಿಯಾ, ರೋಡ್ ಅಗಲ ಇರುತ್ತೆ, ಎಕ್ಟೇಷನ್ ಏರಿಯಾ ಇರುತ್ತೆ. ಇದು ಹಳೆ ಊರಿನ ಮೇಲೆ ನೀವು ಯಾವುದೇ ಊರಲ್ಲಿ ತಗೊಳ್ಳಿ, ಹಳೆ ಊರಲ್ಲಿ ಏನಾಗುತ್ತೆ ಅಂದ್ರೆ ರೋಡು ದೊಡ್ಡದಾಗಿರಲ್ಲ, ಸಣ್ಣದಲ್ಲಿರುತ್ತೆ. ಹಂಗಾಗಿ ನಿಮಗೆ ನಾವ್ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಎದ್ದು ಕಾಣಲ್ಲ. ಉದಾಹರಣೆ ಚೌಕಿಪೇಟೆ ರೋಡ್ ನೋಡಿರ್ಬೋದು, ಅದು ಹಳೆ ಊರಿಂದ. ಚೌಕಿಪೇಟೆ ದೊಡ್ಡಪೇಟೆ ರೋಡು ಸೀದಾ ಬಕ್ಕಪ್ಪನ ದೇವಸ್ಥಾನದಿಂದ ಆ ಗಣಪತಿ ದೇವಸ್ಥಾನ ಮೇನ್ ಒಂದೇ ರೋಡ್, ಎಷ್ಟು ಅಗಲ ಇದೆ, ಎಂತ ಪುಟ್ಬಾತ್ ಮಾಡ್ಯಾರ ಸ್ಮಾರ್ಟ್ ಸಿಟಿಯಿಂದ, ಎಂತ ಲೈಟ್ ಹಾಕ್ಯಾರ, ಇದು ನಿಮ್ ಕಣ್ ಮುಂದೆ ಕಾಣಂತದ್ದು. ಸರ್, ಇವತ್ತು ಸಮರ್ಥ ಅವ್ರ ಗೆಲುವಿಗೆ ಏನು ಸುರಕ್ಷೆ ಆಕತ್ತಂದ್ರೆ, ಆಲ್ರೆಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷ ಆಡಳಿತ ಮಾಡಿದೆ, ಇನ್ನು 2 ವರ್ಷ ಆಡಳಿತ ಇದೆ. ಬೇರೆ ಅಭ್ಯರ್ಥಿಗೆ ವೋಟ್ ಹಾಕಿದ್ರೆ ನಮ್ಮ ವೋಟ್ ವ್ಯರ್ಥ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಿದ್ರೆ ನಮ್ಮ ಅಭಿವೃದ್ಧಿ ಜೊತೆಗೆ ಕರ್ನಾಟಕ ಸರ್ಕಾರದಲ್ಲಿ ಯಾವ್ದು ಸರ್ಕಾರ ಇರುತ್ತೆ, ಉಪಚುನಾವಣೆ ಅದೇ ಅಭ್ಯರ್ಥಿ ಗೆಲ್ತಕ್ಕಂಥ ವಾಡಿಕೆ. ಹಂಗಾಗಿ ಅವ್ರಿಗೆ ವೋಟ್ ಹಾಕೋದ್ರಿಂದ ದಾವಣಗೆರೆ ದಕ್ಷಿಣಕ್ಕೆ ಕ್ಷೇತ್ರಕ್ಕೆ ವಿಶೇಷವಾಗಿ ಸ್ಪೆಷಲ್ ಗ್ರಾಂಟ್ ಆಗಿ 100 ಕೋಟಿ ಅನುದಾನ ಸಿದ್ದರಾಮಯ್ಯ ಘೋಷಣೆ ಮಾಡ್ಯಾರ. ಅದು ಕೂಡ ಬರುತ್ತೆ, ಅಭಿವೃದ್ಧಿ ಆಗುತ್ತೆ. ಬೇರೆ ಹಾಕಿದ್ರೆ ಅಲ್ಲಿ ಸರ್ಕಾರ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಬೇರೆ ಸರ್ಕಾರ ಇರೋದಲ್ಲ, ಅಭಿವೃದ್ಧಿ ಹಣ ತರಕ್ಕಾಗಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ರೆ ಅನುದಾನ ಸರಳವಾಗಿ ಬರುತ್ತೆ, ಬಂದು ಊರ ಅಭಿವೃದ್ಧಿ ಆಗುತ್ತೆ. ಈಗ ಶಾಮನೂರು ಶಿವಶಂಕರಪ್ಪರಿಗೆ ಜನ ಆರಿಸಿದ್ದು 5 ವರ್ಷ ಅಧಿಕಾರ ಕೊಟ್ಟು ಗೆಲ್ಸಿದ್ದು 5 ವರ್ಷ. ಅವರು 3 ವರ್ಷಕ್ಕೆ ವಯಸ್ಸಾದ ಕಾಲದಿಂದ ನಿಧನ ಹೊಂದಿದ್ದಾರೆ. ಇನ್ನು 2 ವರ್ಷ ಅವಧಿಗೆ ಕಾಂಗ್ರೆಸ್ ಸಂಪ್ರದಾಯ ಅಂತ ಅವ್ರ ಕುಟುಂಬದವರು ಮೊಮ್ಮಗರಿಗೆ ಟಿಕೆಟ್ ಬಿ ಫಾರಂ ಕೊಟ್ಟಾರೆ. ಹಂಗಾಗಿ ಇನ್ನು 2 ವರ್ಷಕ್ಕೆ ಅದೇ ಜನ, ದಾವಣಗೆರೆ ಜನ ಬಹಳ ಪ್ರಜ್ಞಾವಂತರು, ಬುದ್ಧಿವಂತರು, ಎಲ್ಲಾ ವರ್ಗದ ಸರ್ವ ಜನಾಂಗದ ನಾಯಕರನ್ನ ಇವತ್ತು ಶಾಮನೂರು ಶಿವಶಂಕರಪ್ಪ ಅಪ್ಕೊಂಡು ಬೆಳೆಸ್ಯಾರ. ಅವರು ಬರೀ ವೀರಶೈವ ಲಿಂಗಾಯತ ಒಂದೇ ಧರ್ಮಕ್ಕ ಅಂತ ನಾವು ಹೇಳಿರ, ಎಲ್ಲೇ ಒಂದ್ ಕಡೆ ನಾವು ಸಂಕುಚಿತ ಅಂತ ಹಿಂಗೇಕಂದ್ರೆ, ಶಾಮನೂರು ಶಿವಶಂಕರ ಬರೀ ವೀರಶೈವ ಲಿಂಗಾಯತರಲ್ಲ, ಸರ್ವ ಜನಾಂಗದ ನಾಯಕರು, ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಲ್ಲ, ಅದನ್ನ ಕಟ್ಟಿ ಬೆಳೆಸಿದಂತ ಕೀರ್ತಿ ಶಾಮನೂರು ಶಿವಶಂಕರಪ್ಪನವ್ರಿಗೆ ಸಲ್ತದೆ. ಆ ಒಂದು ಏನಿದೆಯಲ್ಲ, ಆ ಒಂದು ರಿಫ್ಲೆಕ್ಟ್ ಅವ್ರ ಮಗ ಶಾಮನೂರು ಮಲ್ಲಿಕಾರ್ಜುನ್ ಇರ್ಬೋದು, MP ಮೇಡಮ್ ಅವ್ರ ಪ್ರಭಾ ಮಲ್ಲಿಕಾರ್ಜುನ್, ಆ ರಿಫ್ಲೆಕ್ಟ್ ಸಮರ್ಥ ಮಲ್ಲಿಕಾರ್ಜುನ್ ಬೀರಿ ಅವರ ಗೆಲುವಾದರಲ್ಲಿ ಯಾವುದೇ ತರ ಅನುಮಾನ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸೋಗಿ ಶಾಂತಕುಮಾರ್ ಅಂತ, ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್.